ನಾನೀಗ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಲವಂಗ, ಮೆಣಸು, ಚಕ್ಕೆ ಮತ್ತು ಏಲಕ್ಕಿನ ತೆಗೆದಿಟ್ಕೊಂಡೀನಿ. ಈ ಕಡೆ ಎಗ್ನ ಕುದಿಲಿಕ್ಕೆ ಇಟ್ಟಿದ್ದೀನಿ. ಇವಾಗ ಎಗ್ ರೆಸಿಪಿನ ನಿಮ್ಗೆ ತೋರಿಸ್ತೀನಿ ಹೇಗೆ ಮಾಡ್ತೀನಂತ. ಇವಾಗ ನಾನು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಿದ್ದೀನಿ, ಅದಕ್ಕೆ ಕುಕ್ಕರ್ನ ಇಟ್ಕೊಂಡಿದ್ದೀನಿ, ಸಣ್ಣ ಕುಕ್ಕರ್ನ. ಅದಕ್ಕೀಗ ಸ್ವಲ್ಪ ಎಣ್ಣೆ ಹಾಕೋತಿದ್ದೀನಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಈಗ ಚಕ್ಕೆ, ಮೆಣಸು, ಏಲಕ್ಕಿ, ಲವಂಗನ ಹಾಕೋತಿದ್ದೀನಿ. ಅದು ಚಟ್ಪಟ ಸಿಡಿಬೇಕು. ಸಿಡಿದಾದ್ಮೇಲೆ ಈರುಳ್ಳಿನ ಹಾಕೋತೀನಿ. ಇವಾಗ ಈರುಳ್ಳಿ ಹಾಕ್ತೀನಿ ನೋಡಿ. ಹಿಂಗೆ ಮೆಣಸಿನ್ಕಾಯಿ ಹಾಕ್ತೀನಿ. ಇವಾಗ ಈರುಳ್ಳಿ ಗೋಲ್ಡನ್ ಕಲರ್ ಬಂದೈತಿ. ಈಗ ಟೊಮೆಟೊ ಹಾಕೋತೀನಿ. ಈಗ ಸ್ವಲ್ಪ ಅರಿಶಿನ ಪುಡಿ, ನಮಗೆ ಎಷ್ಟು ಬೇಕಷ್ಟು ಉಪ್ಪು, ಚೂರು ಗರಂ ಮಸಾಲ, ನಮ್ಗೆ ಎಷ್ಟು ಬೇಕೋ ಅಷ್ಟು ಗರಂ ಮಸಾಲ ಹಾಕ್ಕೊಂಡು ಸ್ವಲ್ಪ ತಿರುವಾಗಬೇಕು. ಇದು ಡೈಲಿ. ಆಮೇಲೆ ಮೊಟ್ಟೆ ಹಾಕೊಳ್ಳೋಣ. ಅದನ್ನು ನಾನು ಜಜ್ಜಿ ಹಾಕೋತಾ ಇದ್ದೀನಿ. ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಬರಬೇಕು, ಟೇಸ್ಟ್ ಬರ್ತದೆ. ಇವಾಗ ಕೊತ್ತಂಬರಿ ಹಾಕೊಳ್ಳೋಣ. ಇವಾಗ ಇದಕ್ಕೆ 2 ಎಗ್ ಹಾಕೋತೀನಿ. ಫುಲ್ ಡ್ರೈ ಆಗಬೇಕಿದು. ಡ್ರೈ ಆಗಿದೆ. ಎಗ್ ಹಾಕ್ಕೊಂಡು ಇವಾಗ ಇದಕ್ಕೆ ನಾನು ನೀರು ಹಾಕೋತಾ ಇದ್ದೀನಿ. ನೀರು ಹಾಕ್ಕೊಂಡು ಅಕ್ಕಿನ ಹಾಕೋತಾ ಇದ್ದೀನಿ. ನೀರು ಕಡಿಮೆ ಅನ್ನಿಸ್ತು, ಇನ್ನು ಅರ್ಧ ಗ್ಲಾಸ್ ನೀರು ಹಾಕ್ಕೋತಿದ್ದೀನಿ. ಹಾಕ್ಕೊಂಡು ಗ್ಯಾಸ್ ಮುಚ್ಚಿ ಇವಾಗ ಇದು 3 ವಿಶಿಲ್ ಹೊಡೀಲಿ, ಆಮೇಲೆ ಬಿರಿಯಾನಿ ರೆಡಿ ಆಗ್ತದೆ, ತೋರಿಸ್ತೀನಿ. ಫೈನಲಿ ಎಗ್ ರೆಸಿಪಿ ಹಿಂಗೆ ಬಂದದ್ದು ನೋಡ್ರಿ. ನೋಡ್ರಿ ಫೈನಲಿ ಎಗ್ ಬಿರಿಯಾನಿ ಹಿಂಗೆ ಬಂದದ ನೋಡ್ರಿ.